ನಮಸ್ಕಾರ ಎಲ್ರಿಗೂ 2026ರ ಹಾರ್ದಿಕವಾದ ಶುಭಾಶಯಗಳು. ಸೊ 2026 ಅನ್ನುವಂಥ ವರ್ಷ ನಿಮ್ಮ ಬದುಕಿನಲ್ಲಿ ಎಲ್ಲ ಒಳ್ಳೆಯ ವಿಚಾರಗಳನ್ನು ತರಲಿ ಅಂತ ಮನಸ್ಫೂರ್ತಿಯಾಗಿ ವಿಶ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ 2026 ಅನ್ನತಕ್ಕಂಥ ಸಂಖ್ಯೆಗಳ ವರ್ಷ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೊಂದು ಸೂರ್ಯನ ವರ್ಷ, ಸೂರ್ಯನನ್ನು ಪ್ರತಿನಿಧಿಸುವಂಥ ವರ್ಷ. ಅದರ ಜೊತೆಗೆ ಇಲ್ಲಿ ಕರ್ಮಕಾರಕನಾದ ಶನಿ, ಹಾಗೆ ಮನಸ್ಕಾರಕನಾದ ಚಂದ್ರ, ಜೊತೆಗೆ ಭೋಗಕಾರಕನಾದ ಶುಕ್ರನ ಒಂದು ಉಪಸ್ಥಿತಿಯೂ ಕೂಡ ಇದೆ. ಎಲ್ಲ ರೀತಿಯಲ್ಲಿಯೂ ಕೂಡ ಗಣನೆಗೆ ತಗೊಳ್ಬೇಕಾಗತ್ತೆ. ಪ್ರಾಪಂಚಿಕವಾಗಿ ಯಾವ ರೀತಿಯಾಗಿರುತ್ತೆ 2026 ಅನ್ನುವಾಗ ಹೆಚ್ಚಿನ ಸಾಧನೆಗಳನ್ನು ನೋಡುವಂಥ ಒಂದು ವರ್ಷವಾಗುತ್ತೆ. ಸಾಧಕರು ಹೊರಬರುವಂಥ ಒಂದು ವರ್ಷವೂ ಆಗುತ್ತೆ. ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಅನ್ನುವಂಥ ವಿಚಾರಗಳು ಎಲ್ಲರಲ್ಲಿಯೂ ಕೂಡ ಹೆಚ್ಚಾಗಿ ಕಂಡುಬರುವಂಥದ್ದಾಗುತ್ತೆ ಈ ಒಂದು ವರ್ಷದಲ್ಲಿ. ಜೊತೆಗೆ ಒಂದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಒಳ್ಳೆಯ ಬದಲಾವಣೆಗಳು ಆಗ್ತಕ್ಕಂಥದ್ದಾಗಿದ್ದಿರ್ಬೋದು, ಅಥವಾ ಅದರ ಜೊತೆಗೆ ಬದುಕಿನಲ್ಲಿ ಒಂದಷ್ಟು ಒಳ್ಳೆಯ ಮಾರ್ಪಾಡುಗಳು ಮಾಡ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಫೋಕಸ್ ಅನ್ನುವಂಥದ್ದನ್ನು ಚೆನ್ನಾಗಿ ಇಟ್ಟರೆ ಸಕ್ಸಸ್ ಅನ್ನುವಂಥದ್ದು ಡೆಫಿನೆಟ್ಲಿ 2026ರಲ್ಲಿ ಪಡ್ಕೊಳ್ಬಹುದು. ಸಂಖ್ಯೆಗಳಿಗೆ ಅಗಾಧವಾದ ಶಕ್ತಿ ಅನ್ನತಕ್ಕಂಥದ್ದು ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ, ಪ್ರತಿಯೊಂದು ಪ್ರಾಣಿಯ ಮೇಲೂ, ಪ್ರತಿಯೊಂದು ವಸ್ತುವಿನ ಮೇಲೆಯೂ ಕೂಡ ಸಂಖ್ಯೆಗಳು ತನ್ನದೇ ಆದ ಕಾರಕತ್ವಗಳನ್ನು ಕೊಡ್ತಾ ಹೋಗ್ತಾ ಇರುತ್ತೆ. 2026ರಲ್ಲಿ ಬಹಳ ಅದ್ಭುತವಾದ ವಿಚಾರಗಳು ಅಂತಂದರೆ, ಸೊ ಭೂಮಿ ಹಾಗೂ ಆಸ್ತಿ ಪಾಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ನ್ಯಾಯಯುತವಾದ ಗೆಲುವು ಅನ್ನುವಂಥದ್ದು ಸಿಗುತ್ತೆ. ಕಾನೂನಾತ್ಮಕವಾಗಿ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಸೊ ಅವರ ಒಂದು ವಿಚಾರಗಳಿಗೆ, ಜೊತೆಗೆ ಸಾಧಿಸಬೇಕು ಬದುಕಿನಲ್ಲಿ ಏನಾದರೂ ಅನ್ನುವಂಥ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಅಥವಾ ಬಹಳ ಪರಿಶ್ರಮವನ್ನು ಪಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ವರ್ಷ ಹೇಳಿ ಮಾಡಿಸಿದಾಗೆ ಇರುತ್ತೆ. ಸೊ ಹೆಚ್ಚಿನ ಒಂದು ಒಳ್ಳೆಯ ನಿರೀಕ್ಷೆಗಳನ್ನು ಇಟ್ಕೊಳ್ಬಹುದು. ಜೊತೆಗೆ ಶ್ರಮಕ್ಕೆ ತಕ್ಕನಾದ ಫಲಗಳನ್ನು ಪಡ್ಕೊಳ್ಳುವಂಥ ಒಂದು ವರ್ಷವೂ ಕೂಡ ಆಗಿರುತ್ತೆ. 2026 ಅನ್ನುವಂಥದ್ದು ಎಷ್ಟು ಅದ್ಭುತವಾಗಿದೆಯೋ ಅಷ್ಟೇ ಸಮಸ್ಯೆಗಳನ್ನು ಕೂಡ ಕೊಡುತ್ತೆ. ಕೆಲವು ವಿಚಾರಗಳಲ್ಲಿ ಗಲಾಟೆ, ಗದ್ದಲ, ಗೊಂದಲಗಳು ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಆಗುವಂಥದ್ದಾಗುತ್ತೆ. ಜೊತೆಗೆ ಈ ಒಂದು ಮೆಟಲ್ ಅಂತ ಏನು ಹೇಳ್ತೀವಿ, ಚಿನ್ನ, ಬೆಳ್ಳಿ ಅಥವಾ ಕಬ್ಬಿಣ ಅಥವಾ ಬೇರೆ ಇನ್ಯಾವುದೇ ಲೋಹಗಳಿಗೆ ಸಂಬಂಧಪಟ್ಟಾದ ಅಧಿಕವಾದ ರೇಟ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಜೊತೆಗೆ ಷೇರು ಮಾರುಕಟ್ಟೆ ಅಂತ ಏನು ಹೇಳ್ತೀವಿ, ಸೊ ಅದರಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡುವಾಗ ಸೊ ನೋಡಿ ಮಾಡುವಂಥದ್ದು ಬಹಳ ಉತ್ತಮ. ಕಾರಣ ಕೆಲವು ಆಸೆಗಳಿಗೆ ಅಂತ ಹೇಳಿ ಮುಂದೆ ಹೋದಾಗ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಕೂಡ ಆಗುತ್ತೆ. ನೋಡ್ಕೊಳ್ಳಿ, ಶೇರ್ ಮಾರುಕಟ್ಟೆಗೆ ಸಾಕಷ್ಟು ಈಗ ಯಂಗ್ಸ್ಟರ್ಸ್ ಜಾಯಿನ್ ಆಗುವಂಥದ್ದು, ಅಥವಾ ಅದರಲ್ಲಿ ತುಂಬ ಸಮಯವನ್ನು ಸ್ಪೆಂಡ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಅರ್ನ್ ಕೂಡ ಮಾಡ್ತಾರೆ. ಬಟ್ ಅದೆಲ್ಲವೂ ಕೂಡ ಒಂದು ಲಿಮಿಟೇಷನ್ಸ್ನಲ್ಲಿ ಇದ್ದಾಗ ನಿಮಗೆ ಲಾಭ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಸಮಸ್ಯೆಗಳಾಗುವಂಥ ವಿಚಾರಗಳು ಕೂಡ ಇರುತ್ತೆ. ನೋಡ್ಕೊಳ್ಳಿ. ಹಾಗೆ ಕಣ್ಣು ಹಾಗೆ ಎದೆಗೆ ಸಂಬಂಧಪಟ್ಟಂಥ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುವಂಥ ವಿಚಾರಗಳು. ಸೊ ಹಾಗಾಗಿ ವ್ಯಾಯಾಮ ಅನ್ನುವಂಥದ್ದನ್ನು ಮಾಡುವಂಥದ್ದು, ವಾಕ್ ಮಾಡುವಂಥದ್ದು, ಒಳ್ಳೆಯ ಆರೋಗ್ಯಕರವಾದ ಆಹಾರದ ಸೇವನೆ ಮಾಡ್ತಕ್ಕಂಥದ್ದು, ಟೆನ್ಷನ್ಸ್ ಜಾಸ್ತಿ ಮಾಡ್ಕೊಳ್ಬಾರ್ದು. ಯಾವಾಗಲೂ ಕೂಡ ಸ್ವಲ್ಪ ಸ್ಟ್ರೆಸ್ ಲೆವೆಲನ್ನು ಮೇಂಟೈನ್ ಮಾಡುವಂಥದ್ದು ಉತ್ತಮ. ವ್ಯಾಯಾಮ, ಯೋಗ, ಮೆಡಿಟೇಷನ್ ಮಾಡುವಂಥದ್ದು ಎಲ್ಲರಿಗೂ ಕೂಡ ಬಹಳ ಉತ್ತಮವಾದ ಫಲಗಳನ್ನು ಕೊಡುತ್ತೆ. ಜೊತೆಗೆ ಯಾವ ಜನ್ಮ ದಿನಾಂಕದವರಿಗೆ ಯಾವ ಫಲ ಅಂತ ಹೇಳಿ ನೋಡುವಾಗ ನೋಡಿ, ತುಂಬ ಡೀಪರ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಜನ್ಮ ಜಾತಕಗಳು ಅಂತ ಇರುತ್ತೆ. ಆದರೆ 2026 ಅನ್ನುವಂಥ ವರ್ಷ ಪ್ರತಿಯೊಂದು ಸಂಖ್ಯೆಗೂ ಕೂಡ ಒಳ್ಳೆಯದನ್ನೇ ಮಾಡುತ್ತೆ. ಕೆಲವು ಸಂಖ್ಯೆಗಳಿಗೆ ಬಹಳ ನೆಗೆಟಿವ್ ಅಂತ ಹೇಳ್ತಾರೆ, ಬಟ್ ಆ ರೀತಿಯಾಗಿ ಇರೋದಿಲ್ಲ. ಸಂಖ್ಯೆಗಳು ತನ್ನದೇ ಆದ ಕಾರಕತ್ವವನ್ನು ಖಂಡಿತವಾಗಿಯೂ ಕೊಡುತ್ತೆ. ಸೊ ಅದರಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ತಗೊಳ್ಳೋದಕ್ಕೆ ಬರೋದಿಲ್ಲ ನಾವು. ಸೊ ಸೂರ್ಯನ ವರ್ಷದಲ್ಲಿ ಸೂರ್ಯನ ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಹೆಚ್ಚಿನದಾಗಿ ಇಲ್ಲಿ 1, 10, 19 ಹಾಗೂ 28ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ, 3, 12, 21 ಹಾಗೂ 30ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ, 7, 16, 25ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ವಿಶೇಷವಾದ ಫಲಗಳು. ಸೊ ಜ್ಞಾನದ ಮೂಲಕ, ಸೊ ನಾಲೆಜನ್ನು ಎನ್ಹಾನ್ಸ್ ಮಾಡ್ಕೊಳ್ಳೋದ್ರ ಮೂಲಕ ಸಿಗುವಂಥದ್ದಾಗುತ್ತೆ. ಹಾಗೆ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಫೋಕಸ್ ಮಾಡಿದರೆ ಡೆಫಿನೆಟ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಸೊ ನಿಮ್ಮ ಕೆಲಸ, ನಿಮ್ಮ ಹಾದಿಯ ಮೇಲೆ ಮಾತ್ರ ನಿಮ್ಮ ಗಮನವನ್ನು ಇರಿಸಿದಾಗ ಈ ವರ್ಷದಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಕೈಗೂಡಿಸ್ಕೊಳ್ಬೋದು. ಜೊತೆಗೆ ಸೂರ್ಯನ ಆರಾಧನೆ, ಆದಿತ್ಯ ಹೃದಯ ಸ್ತೋತ್ರದ ಒಂದು ಪಾರಾಯಣ ಮಾಡುವಂಥದ್ದು, ಪಠನೆ ಮಾಡುವಂಥದ್ದು ಬಹಳನೇ ಬೆನಿಫಿಟ್ ಆಗುತ್ತೆ ನಿಮಗೆ. ಸೂರ್ಯನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಸೊ ತಮಿಳುನಾಡಿನ ಭಾಗದಲ್ಲಿ ಇರುತ್ತೆ, ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೂರ್ಯನ ದೇವಸ್ಥಾನಕ್ಕೆ ಈ ಒಂದು 2026ರಲ್ಲಿ ಹೋಗಿ ಬಂದರೆ ಬದುಕಿನಲ್ಲಿ ಒಂದು ಉತ್ತಮವಾದ ಬದಲಾವಣೆಯನ್ನು ಕಂಡುಕೊಳ್ತೀರಿ. ಜೊತೆಗೆ
ಈ ಒಂದು 1, 3 ಹಾಗೂ 7ನೇ ಸಂಖ್ಯೆಯ ವ್ಯಕ್ತಿಗಳು ತಂದೆಗೆ ಆಗಿಂದಾಗ ಭಾನುವಾರಗಳಲ್ಲಿ ಸ್ವೀಟ್ಸ್ ಅಥವಾ ಗಿಫ್ಟ್ಗಳನ್ನು ಕೊಡೋದ್ರಿಂದ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಬಹಳ ಉತ್ತಮವಾದ ಒಂದು ಫಲ ಅಥವಾ ದೈವದ ಒಂದು ಆಶೀರ್ವಾದ ಅನ್ನುವಂಥದ್ದು ಹೆಚ್ಚಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಬಹುದು. ನೆಕ್ಸ್ಟ್ 2, 11, 20 ಹಾಗೂ 29 ಜೊತೆಗೆ 4, 13, 22 ಹಾಗೂ 31 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಈ ಒಂದು ವರ್ಷ ಉತ್ತಮವಾದ ಫಲಗಳನ್ನೇ ಕೊಡುತ್ತೆ. ಸೊ ನೀವು ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಬಹಳ ಉತ್ತಮವಾಗಿರುತ್ತೆ. ಜೊತೆಗೆ ಈ ಒಂದು ವರ್ಷದಲ್ಲಿ ನಿಮ್ಮದೇ ಆದ ಕೆಲಸಗಳ ಮೇಲೆ ಮಾತ್ರ ಫೋಕಸ್ ಮಾಡುವಂಥದ್ದು, ಬೇರೆಯವರ ವಿಚಾರಗಳಿಗೆ ಅಥವಾ ಸಂಧಾನದ ವಿಚಾರಗಳಿಗೆ ಮಧ್ಯದಲ್ಲಿ ಹೋದರೆ ಖಂಡಿತವಾಗಿಯೂ ನಿಮ್ಮ ಮೇಲೆ ಹೆಚ್ಚಿನ ಅಪವಾದಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಹಾಗೆ ಹಣದ ವಿಚಾರದಲ್ಲಿ ಯಾರಿಗಾದ್ರೂ ಶೂರಿಟಿ ಕೊಡಿಸುವಂಥದ್ದು ಅಥವಾ ನಿಮ್ಮ ಮೂಲಕ ಬೇರೆಯವರಿಗೆ ಹಣ ಅಥವಾ ಒಡವೆಗಳನ್ನು ಕೊಡುವಂಥದ್ದು, ಈ ಥರದ ವಿಚಾರಗಳಿಗೆ ನೀವು ಕೈ ಹಾಕಿದ್ರು ಕೂಡ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದಾಗುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ವಿಷ್ಣುವಿನ ಆರಾಧನೆ ಮಾಡುವಂಥದ್ದು, ವಿಷ್ಣುವಿಗೆ ತುಳಸಿಯನ್ನು ಸಮರ್ಪಣೆ ಮಾಡುವಂಥದ್ದು ಭಾನುವಾರಗಳಂದು ಇಡೀ ವರ್ಷ ನಿಮಗೆ ಒಂದು ಶ್ರೀರಕ್ಷೆ ರೀತಿಯಲ್ಲಿ ಕೆಲಸ ಮಾಡುವಂಥದ್ದಾಗುತ್ತೆ. ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳಿಗೆ ಸಿಹಿಯನ್ನು ಸಾಧ್ಯವಾದಷ್ಟು ದಾನ ಮಾಡ್ತಾ ಇರಿ. ಇಡೀ ವರ್ಷದಲ್ಲಿ ನಿಮಗೆ ಒಂದು ಒಳ್ಳೆಯ ಬೆನಿಫಿಟ್ಸ್ ಅನ್ನುವಂಥದ್ದು ಈ ವರ್ಷದಲ್ಲಿ ಸಿಗುತ್ತೆ. ಇದರೊಟ್ಟಿಗೆ 8ನೇ ಸಂಖ್ಯೆಯವರು 17 ಹಾಗೂ 26 ಜೊತೆಗೆ 9, 27ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವರು 18ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಸೊ 8 ಹಾಗೂ 9ನೇ ಜನ್ಮ ದಿನಾಂಕಗಳಲ್ಲಿ ಯಾರೆಲ್ಲ ಹುಟ್ಟಿರ್ತೀರಿ ನಿಮಗೆ ಬಹಳ ವಿಶೇಷವಾಗಿ ಹಿರಿಯರ ಆಶೀರ್ವಾದವನ್ನು ಈ ವರ್ಷದಲ್ಲಿ ಪಡ್ಕೊಳ್ತಾ ಇರುವಂಥದ್ದು. ಹಿರಿಯರಿಗೆ ಯಥಾಶಕ್ತಿ ಸ್ವೀಟ್ಸು, ಹಣ್ಣು ಅಥವಾ ಏನಾದರೂ ಒಂದು ಗಿಫ್ಟ್ ಸರ್ಪ್ರೈಸ್ಗಳನ್ನು ಕೊಟ್ಟು ಅವರ ಆಶೀರ್ವಾದಗಳನ್ನು ಪಡ್ಕೊಳ್ಳುವಂಥದ್ದು ಬಹಳ ಉತ್ತಮವಾಗಿರುತ್ತೆ. ರಾಮನ ಒಂದು ಆರಾಧನೆ ಮಾಡ್ತಕ್ಕಂಥದ್ದು, ಆಂಜನೇಯನ ಆರಾಧನೆ ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ ಬರ್ತಕ್ಕಂಥ ಎಲ್ಲ ಒಳ್ಳೆಯ ವಿಚಾರಗಳನ್ನು ಹೆಚ್ಚು ಮಾಡುತ್ತೆ. ಜೊತೆಗೆ ಸಮಸ್ಯೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುವಂಥದ್ದಾಗುತ್ತೆ. ಬಹಳ ವಿಶೇಷವಾದ ಫಲಗಳನ್ನು ಪಡ್ಕೊಳ್ತೀರಿ. ಜೊತೆಗೆ ಆಂಜನೇಯನ ಆರಾಧನೆ, ಶ್ರೀರಾಮನ ಆರಾಧನೆಯನ್ನು ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ 5 ಹಾಗೂ 6ನೇ ಸೀರೀಸ್ನಲ್ಲಿ ಬರ್ತಕ್ಕಂಥವ್ರು 5, 14 ಹಾಗೆ 23 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು, 6, 15 ಹಾಗೂ 24 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ವಿಶೇಷವಾಗಿ ದುರ್ಗಾ ದೇವತೆಯ ಆರಾಧನೆ ಈ ವರ್ಷದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ತಂದು ಕೊಡುವಂಥದ್ದಾಗುತ್ತೆ. ಜೊತೆಗೆ ಮನಸ್ಸಿನಲ್ಲಿ ಎಷ್ಟೇ ಗೊಂದಲಗಳಿದ್ರು, ಎಷ್ಟೇ ಕಸಿವಿಸಿ ಅನಿಸಿದ್ರು ಕೂಡ ಆಗಿಂದಾಗೆ ನಿರಾಳ ಆಗುವಂಥದ್ದಾಗುತ್ತೆ. ದುರ್ಗಾ ಸಪ್ತಶತಿಯ ಪಾರಾಯಣ ಮಾಡ್ತಕ್ಕಂಥದ್ದು, ದುರ್ಗಾ ಕವಚವನ್ನು ಓದುವಂಥದ್ದು ಈ ವರ್ಷದಲ್ಲಿ ನಿಮಗೆ ಹೆಚ್ಚಿನ ಲಾಭವನ್ನು ತಂದು ಕೊಡುತ್ತೆ. 2026 ಅನ್ನುವಂಥದ್ದು ಯಾವುದೋ ಒಂದು ಸಂಖ್ಯೆಗೆ ಒಳ್ಳೇದು ಮಾಡಿ ಇನ್ನೊಂದು ಸಂಖ್ಯೆಗೆ ಕೆಟ್ಟದನ್ನು ಖಂಡಿತವಾಗಿಯೂ ಮಾಡೋದಿಲ್ಲ. ಪರಿಶ್ರಮಗಳು ಇದ್ದಾಗ, ದೈವದಲ್ಲಿ ನಂಬಿಕೆ ಅನ್ನುವಂಥದ್ದು ಇದ್ದವಾಗ, ನಮ್ಮ ಕೆಲಸದಲ್ಲಿ ಫೋಕಸ್ ಅನ್ನುವಂಥದ್ದು ಇದ್ದವಾಗ ಖಂಡಿತವಾಗಿ ಒಳ್ಳೆ ಫಲಗಳನ್ನು ಪಡ್ಕೊಳ್ಬಹುದು. ಆದರೆ ಆಗುವಂಥ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈಗ ನಾನು ಹೇಳಿರುವಂಥ ಪುಟ್ಟ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಹಾಗೆ ಹೇಳಿರ್ತಕ್ಕಂಥ ವಿಚಾರಗಳನ್ನು ಪಾಲನೆ ಮಾಡಿ. ಇಡೀ 2026 ಅನ್ನುವಂಥದ್ದು ನಿಮ್ಮ ಬದುಕಿನಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತಂದುಕೊಡುತ್ತೆ. ಜೊತೆಗೆ ಒಂದು ಪುಟ್ಟದಾದ ಕೆಲಸವನ್ನು ಮಾಡಿ, ಅಂದರೆ ಜನವರಿ 1ನೇ ತಾರೀಕಿಗೆ ಮಾಡಬೇಕು ಅಂತಿಲ್ಲ, ಜನವರಿ ಕಂಪ್ಲೀಟ್ ತಿಂಗಳಿನಲ್ಲಿ ನೀವು ಮಾಡಬಹುದು. ಒಂದು ವೈಟ್ ಕಲರ್ ಪೇಪರನ್ನು ತಗೊಳ್ಳಿ, ಪ್ಲೈನ್ ವೈಟ್ ಕಲರ್ ಪೇಪರನ್ನು ತಗೊಂಡು ಆರೆಂಜ್ ಕಲರ್ ಸರ್ಕಲನ್ನು ಹಾಕಿ ಅದರ ಒಳಗಡೆ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ಸಂಖ್ಯೆಯನ್ನು ಬರೆದು, ನಿಮ್ಮ ಹೆಸರನ್ನು ಬರೆದು ಇದನ್ನು ನಿಮ್ಮ ಮನೆಯ ಪಶ್ಚಿಮದ ಗೋಡೆಗೆ ಸ್ಟಿಕ್ ಮಾಡಿಬಿಡಿ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲನ್ನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ನೋಡಿ, ನಿಮಗೆ ರೆಫರೆನ್ಸ್ಗೆ ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಬದುಕಿನಲ್ಲಿ ಒಂದಷ್ಟು ಒಳ್ಳೆಯ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಅಟ್ರಾಕ್ಟ್ ಆಗುತ್ತೆ. ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳಿಗೂ, ಆಲೋಚನೆಗಳಿಗೂ, ಸೊ ನಿರ್ಧಾರಗಳಿಗೂ ಉತ್ತಮವಾದ ಬಲ ಅನ್ನುವಂಥದ್ದು ಸಿಗುತ್ತೆ. ಇದರಿಂದ ಬದುಕಿನಲ್ಲಿ ಒಳ್ಳೆಯ ಒಂದು ಫಲಗಳನ್ನು ಪಡ್ಕೊಳ್ಬೋದು. ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು. ಕೃಷ್ಣಾರ್ಪಣಮಸ್ತು. ನಮಸ್ಕಾರ.